ನಾನು ಮಿತ್ರನ ಎಲ್ಲಿಗೂ ಹೋಗೋದಕ್ಕೆ ಬಿಡಲ್ಲ. ಮನೇಲೇ ಇರೋ ಹಾಗೆ ನೋಡ್ಕೋತೀನಿ. ಅವಾಗ ಯಾವ ಅಪಾಯನೂ ಆಗಲ್ಲ ಅಲ್ವಾ? ನೀನು ತಡಿಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ನೀನೇ ಅಡ್ಡ ಬಂದ್ರು ಸಹ ಆ ದೋಷದಿಂದ ಅನಾಹುತ ನಡೆದೇ ನಡೆಯುತ್ತೆ. ಇದು ಅವನ ಜಾತಕದಲ್ಲಿ ಬರೆದಿರೋ ವಿಧಿ. ಅವತ್ತು ಸ್ವಾಮಿಗಳು ಹೇಳಿದ ರೀತಿನೇ ಜಗದೀಶ್ ಭಾಗ್ಯ ಮದ್ವೆ ದಿನ ಮಿತ್ರಾಗೆ ಅಗ್ನಿ ಪ್ರಮಾದ ನಡೀತು. ಅವತ್ತು ಭಾಗ್ಯ ಕಾಪಾಡಿದ್ರಿಂದಾನೇ ಮಿತ್ರ ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಅವತ್ತಿನ ದಿನ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗತ್ತೆ. ಅಂದ್ರೆ ಅಗ್ನಿ ಅನಾಹುತದಿಂದ ಒಂದು ಹುಡುಗಿ ಮಿತ್ರನ ಕಾಪಾಡದ್ಲ? ಹೌದು ಸ್ವಾಮಿಗಳೇ. ಆ ಹುಡುಗಿ ಇಲ್ಲ ಅಂದಿದ್ರೆ ಮಿತ್ರನ ಬದುಕಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾದ್ರೆ ಆ ಹುಡುಗಿ ಜಾತಕನ ತರಿಸಿ ನಾನ್ ನೋಡ್ಬೇಕು. ಸರಿ ಏನ್ರಿ, ಮೊದ್ಲು ನೀವು ಹೋಗಿ ಆ ಹುಡುಗಿ ಜಾತಕನ ಹೇಗಾದ್ರೂ ತಗೊಂಡ್ ಬನ್ನಿ. ಈಗ್ಲೇ ಹೋಗ್ತೀನಿ ಅರವಿಂದ. ನೋಡು ನೋಡು ಭಾಗ್ಯನ್ ಜಾತಕ. ಅವಳಿರೋ ಜಾಗ ಸ್ವರ್ಗ ಆಗತ್ತೆ, ಅವಳು ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. ಹಲೋ ಹಲೋ ಅರವಿಂದ, ಭಾಗ್ಯನ ಜಾತಕ ಸಿಕ್ತು. ನನ್ಗೆ ಇವಾಗ್ಲೇ ಕಳ್ಸಿರಿ, ಸ್ವಾಮಿಗಳಿಗೆ ತೋರಿಸ್ತೀನಿ. ಸರಿ ಆಯ್ತು, ಈಗ್ಲೇ ಕಳಿಸ್ತೀನಿ. ವಿವೇಕ್, ನಿಮ್ ದೊಡ್ಡಪ್ಪಂಗೆ ವಿಡಿಯೋ ಕಾಲ್ ಮಾಡು. ಸ್ವಾಮಿಗಳು ಏನ್ ಹೇಳ್ತಾರೆ ಅಂತ ನಿಮ್ ದೊಡ್ಡಪ್ಪ ಕೂಡ ಕೇಳಿಸ್ಕೊಳ್ಳಿ. ಸರಿ ದೊಡ್ಡಮ್ಮ. ದೊಡ್ಡಪ್ಪ, ಸ್ವಾಮೀಜಿಯವ್ರು ಏನು ಹೇಳ್ತಾ ಇದ್ದಾರೋ ಅದನ್ನ ಹಾಗೆ ನೀವು ಕೇಳಿಸ್ಕೊಳ್ಳಿ. ಆಯ್ತು. ಅರವಿಂದ, ಸ್ವಾಮಿಗಳೇ, ಮಿತ್ರನ ಜಾತಕಕ್ಕೆ ಸರಿ ಹೊಂದೋಂತ ಜಾತಕನೇ ಇಷ್ಟಪಡಬೇಕು, ಪ್ರೀತಿಸಬೇಕು. ನಿಮ್ಮ ಕುಟುಂಬನೂ ಆಕೆನ ಸ್ವಂತ ಮಗಳಂತೆ ನೋಡ್ಕೋಬೇಕು. ತಾನು ಬಂದಿರೋಂಥ ಈ ಮನೆ, ನನ್ನ ಕುಟುಂಬ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋಂಥ ಧೈರ್ಯ ಆ ಹುಡುಗಿಗೆ ಬಂದು ಮನಸ್ಫೂರ್ತಿಯಾಗಿ ಎಲ್ಲರೂ ಸಂತೋಷದಿಂದ ಈ ಮದುವೆನ ನಡೆಸಿದ್ರೆ ಮಾತ್ರ ಆ ದೋಷ ಪೂರ್ತಿ ನಿವಾರಣೆ ಆಗುವಂಥ ಅವಕಾಶ ಇದೆ.
ಒಂದು ವೇಳೆ ಬಲವಂತದಿಂದ ಮದುವೆ ಆದ್ರೆ ದೋಷ ನಿವಾರಣೆ ಆಗೋದಿಲ್ಲ. ಸ್ವಾಮಿ, ಆದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ಅವಳು ಒಪ್ಕೊಳ್ದೇ ಇದ್ರೆ? ಒಪ್ಕೊಳ್ಳೋ ರೀತಿ ಮಾಡಬೇಕು. ನಿಮ್ಮ ಮೊಮ್ಮಗ ನಿಮಗೆ ಬೇಕು ಅಂದ್ರೆ ಹಾಗೇ ನಡಿಬೇಕು. ಏನಕ್ಕೆ ಅಂದ್ರೆ ಅವನಿಗಿರೋ ಜಾತಕದ ದೋಷ ತೀಕ್ಷ್ಣವಾದ್ದು. ಇಲ್ಲ ಸ್ವಾಮಿ, ನೀವ್ ಹೇಳ್ದ ಹಾಗೇನೆ ಆ ಹುಡುಗಿ ಪರಿಪೂರ್ಣವಾಗಿ ನನ್ ಮಗನ್ನ ಪ್ರೀತಿಸೋ ಹಾಗೆ ನಾವ್ ನೋಡ್ಕೋತೀವಿ. ಆ ಹುಡುಗಿ ಹೆಸರಲ್ಲ, ಹುಡುಗಿ ಜಾತಕದಲ್ಲೂ ಸಹ ಚಿರಂಜೀವಿ ಸೌಭಾಗ್ಯವತಿನೇ. ಏನ್ರಿ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಹುಡುಗಿನ ಮದ್ವೆಗೊಪ್ಸಿ. ಮಿತ್ರಂಗೂ ಆ ಹುಡುಗಿಗೂ ಮದ್ವೆ ನಡಿಬೇಕು. ಅರ್ಥ ಆಯ್ತು ಅರವಿಂದ. ಅರವಿಂದ, ನೀನು ಹೇಳ್ದೆ ಅಂತಾನೆ ಮೊದಲನೇ ಸರಿ ಭೇಟಿಯಾದಾಗಲೇ ಭಾಗ್ಯ ನಮ್ಮನೆ ಸೊಸೆ ಆಗಬೇಕು ಅಂತ ಪ್ರಪೋಸಲ್ ಕೂಡ ಕೊಟ್ಟೆ. ಅವಳಿಗೂ ಮಿತ್ರನಿಗೂ ಮದುವೆ ಮಾಡೋದಕ್ಕೆ ಎಲ್ಲ ಪ್ರಯತ್ನನೂ ನಾವು ಮಾಡಿದ್ವಿ. ಕೊನೆಗೆ ನಾವು ಅನ್ಕೊಂಡ ಹಾಗೇನೆ ಭಾಗ್ಯ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮಿತ್ರನ್ ಮದುವೆ ಆದ್ಲು. ಅವತ್ತು ಮದ್ವೆ ಸಮಯದಲ್ಲಿ ಭಾಗ್ಯನ್ ತಾತ ಬಂದು ಮಿತ್ರ ಜಾತಕ ಕೇಳ್ದಾಗ ಎಲ್ಲಿ ಮಿತ್ರಂಗೆ ಮಾರ್ಕಂಡೇಯ ದೋಷ ಇದೆ ಅಂತ ಗೊತ್ತಾಗತ್ತೆ ಅಂತ ತುಂಬಾ ಹೆದರ್ಕೊಂಡಿದ್ದೆ. ಅದಕ್ಕೆ ಅಲ್ವಾ ದೊಡ್ಡಮ್ಮ ಅವತ್ತೇ ಆ ಜಾತಕನ ನೀರಲ್ಲಿ ಬೀಳ್ಸೋ ಥರ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದು. ಅಮ್ಮ, ಅದು ನೀವು ನಮ್ಮ ಹುಡುಗ ಹೇಳ್ದ, ನೀವು ಮಿತ್ರ ಜಾತಕ ಬೇಕು ಅಂತ ಕೇಳಿದ್ರಂತೆ. ಹಾಗೆ ನಾವು ಬುದ್ಧಿ ಉಪಯೋಗಿಸಿ ಆ ಜಾತಕ ಅವ್ರು ನೋಡೋದನ್ನ ತಪ್ಪೋ ಹಾಗೆ ಮಾಡಿದ್ವಿ. ಯಾವತ್ತೇನೇ ಆದ್ರೂ ಇವತ್ತು ಎಲ್ಲ ಸಮಸ್ಯೆಗಳು ದೂರ ಆಗಿದೆ. ಏನ್ರಿ, ಮಿತ್ರಾಗೆ ಪ್ರಜ್ಞೆ ಬಂತ ಅಂತ ನೋಡಣ್ವಾ? ನಡೀರಿ. ಏನಮ್ಮ, ಎಸ್ ಸರ್, ಮಿತ್ರಂಗೆ ಪ್ರಜ್ಞೆ ಬಂತಾ? ಇನ್ನೂ ಪ್ರಜ್ಞೆ ಬಂದಿಲ್ಲ ಸರ್. ಅವ್ರ ಎಚ್ಚರ ಆದ್ರೆ ನಾನೇ ನಿಮ್ಗೆ ತಿಳಿಸ್ತೀನಿ. ಮತ್ತೆ ಮಿತ್ರಂಗೂ ಹೀಗಾಗಿದೆಯಲ್ಲ, ಅವಳಿಗೂ ಒಂದು ಮಾತು ಹೇಳಿದ್ರೆ ಒಳ್ಳೇದನ್ಸತ್ತೆ. ಈಗ ಅಗತ್ಯ ಇಲ್ಲ, ಆಮೇಲೆ ಅವಳಿಗೆ ಹೇಳ್ಬೋದು. ಅಲ್ಲ ಚಿಕ್ಕಮ್ಮ, ಇಷ್ಟೆಲ್ಲ ನಡೆದ್ಮೇಲೆ ಕೂಡ ಅವಳಿಗೆ ವಿಷಯ ಹೇಳ್ದೇ ಇರೋದು ಕರೆಕ್ಟ್ ಅಲ್ಲ. ನಾನೇ ಫೋನ್ ಮಾಡಿ ಬರಕ್ಕೆ ಹೇಳ? ಸರಿ, ಹೇಳು. ಆಗ್ಲೇ ಬಂದು ನಿಮ್ ಹನೆಗೆ ಸಿಂಧೂರ ಇಟ್ಟು ಹೋದ್ರು. ಮೇಡಮ್, ಮೇಡಮ್, ನಿಧಾನ. ಒಂದ್ ನಿಮಿಷ ಇರಿ. ಅವ್ರಿಗೆ ನಡೆಯೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಿಮಗೋಸ್ಕರ
ನೀವ್ ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋದಿಕ್ಕೆ ಅವ್ರಿಲ್ಲಿ ಬಂದಿದ್ರು ಮೇಡಮ್. ಪಾಪ ಆ ಪರಿಸ್ಥಿತಿಲಿದ್ರೂ ಕೂಡ ಅವ್ರು ನನಗೋಸ್ಕರ ಇಲ್ಲಿ ಬಂದಿದ್ರು ಅಂದ್ರೆ ನನ್ನ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಅರ್ಥ ಆಯ್ತು. ಇಷ್ಟು ದಿನ ಅವ್ರು ನನ್ನಿಂದ ದೂರ ಹೋದ್ರೆ ನಾನು ಏನೇನೋ ಯೋಚನೆ ಮಾಡ್ತಿದ್ದೆ, ಆದ್ರೆ ನಾನು ಅಂದ್ಕೊಂಡಿದ್ದ ತಪ್ಪಂತ ಈಗ ಅರ್ಥ ಆಯ್ತು. ಅವ್ರನ್ನ ನಾನು ಈಗಲೇ ನೋಡ್ಬೇಕು. ಅಯ್ಯೋ ಮೇಡಮ್ ಮೇಡಮ್, ಮಿತ್ರ ಮಿತ್ರ, ನಿಧಾನ. ನೀನಾ? ಮಿತ್ರ, ನಾನೇ ಮಿತ್ರ. ಇವಾಗ ಹೇಗಿದೆಯಾ? ಲವ್ ಯು ಮಿತ್ರ. ಐ ಲವ್ ಯು ಟು. ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಮಿತ್ರ, ನಿನಗೆ ಹೀಗಾಯ್ತು ಅಂತ ಕೇಳಿದಾಗ ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ? ನಾನು ನಿನ್ನ ನೋಡೋವರೆಗೂ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ. ಮನೀಷಾ, ಯಾಕಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ನನಗೇನು ಆಗಿಲ್ಲ. ನಿನಗೇನಾದರೂ ಆದರೆ ನಾನು ತಡ್ಕೊಳ್ಳಲ್ಲ ಅಂತ ನಿನಗೆ ಗೊತ್ತು ತಾನೆ? ಮನೀಷಾ, ಏನಿದು? ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಏನ್ ಮಾಮ್ ನೀವು? ಅವಳೇನು ಅಪರಿಚಿತೆ ಅಲ್ಲ, ಮನೀಷಾ. ನಾನು ಪ್ರೀತಿಸಿದ ಮನೀಷಾ, ನನ್ನನ್ನ ಪ್ರೀತಿಸಿದ ಮನೀಷಾ. ಇದ್ರಲ್ಲಿ ತಪ್ಪೇನಿದೆ? ಅದು ಹಾಗಲ್ಲ ಮಿತ್ರ, ನಿನಗೆ ಮದುವೆ ಆಗಿದೆ. ಈಗಿಬ್ರು ಹೀಗೆ ಒಟ್ಟಿಗೆ ಇರೋದು ಸರಿಯಲ್ಲ ಅಲ್ವಾ? ಆದ್ರೆ ಆ ಮದುವೆ ನನಗಿಷ್ಟ ಇಲ್ವಲ್ಲ ಡ್ಯಾಡ್. ನೀವ್ ಹೇಳಿದ್ರಿ ಅಂತ ತಾನೇ ನಾನು ಮದುವೆ ಆಗಿದ್ದು. ನಾನು ಮನೀಷಾನ
ಎಷ್ಟು ಪ್ರೀತಿಸ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತು. ಯಾಕೆ ಮಾತಾಡ್ತಿಲ್ಲ ಡ್ಯಾಡ್? ಹೇಳಿ. ನೀವೀಗ ಸುಮ್ಮನೆ ಇದ್ರೆ ಹೇಗೆ? ಮಾತಾಡಿ ಮಾತಾಡಿ ಡ್ಯಾಡ್. ಮಿತ್ರ ಕೂಲ್. ನೀನ್ ಮೊದಲು ರಿಲ್ಯಾಕ್ಸ್ ಆಗಿರು. ಮಿತ್ರ, ವಾಟ್ ಇಸ್ ದಿಸ್? ಆಂಟಿ ಅಂಕಲ್ ಇಬ್ರು ಸೇರಿ ಯಾವ ಪರಿಸ್ಥಿತಿಯಲ್ಲಿ ನಿಂಗೆ ಮದ್ವೆ ಮಾಡಿದ್ರೋ ಗೊತ್ತಲ್ವಾ? ನೀನ್ ಹೀಗೆಲ್ಲ ಮಾತಾಡಿದ್ರೆ ಆಂಟಿ ಅಂಕಲಿಗೆ ಬೇಜಾರಾಗುತ್ತೆ. ಕೂಲ್, ನಾನ್ ಬಂದಾಯ್ತಲ್ಲ. ಮಿತ್ರ, ಹೇಗಿದೀಯಾ? ಫೈನ್ ಚಿಕ್ಕಮ್ಮ, ಚೆನ್ನಾಗಿದ್ದೀನಿ. ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಆಂಟಿ. ಅಂದ್ರೆ ಅಕ್ಕ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿ ಬರಕ್ ಹೇಳ್ದೆ. ಮನೀಷಾ, ಯಾವತ್ತಾದ್ರೂ ಮಿತ್ರ ನಿನ್ನವನೇ. ನೀನೇನ್ ಟೆನ್ಷನ್ ಆಗ್ಬೇಡ. ಏನಣ್ಣ, ಮನೀಷಾ ಬಂದಾಯ್ತಲ್ಲ, ಇವಾಗ ಖುಷಿನಾ? ತುಂಬಾ ಖುಷಿ ಅನ್ನಿಸ್ತಿದೆ. ನಾನೀಗ ಬಂದೆ. ಎಲ್ಲಿಗಿರಿ? ಭಾಗ್ಯ ಹೇಗಿದ್ದಾಳೋ ಏನೋ, ಹೋಗಿ ನೋಡ್ಕೊಂಡು ಬರ್ತೀನಿ. ಮಿತ್ರ, ಭಾಗ್ಯ ಇಲ್ಲಿ ಇರೋವರೆಗೂ ನೀನು ಅವಳ ಜೊತೆ ನಾರ್ಮಲ್ ಆಗೇ ಇರಬೇಕು, ಅರ್ಥ ಆಯ್ತಾ? ಅಯ್ಯೋ, ನನ್ನ ತಾಳಿ. ಪ್ಲೀಸ್ ತುಳಿಬೇಡಿ, ಪ್ಲೀಸ್ ಆ ಕಡೆ ಹೋಗಿ. ಪ್ಲೀಸ್ ತುಳಿಬೇಡಿ, ಆ ಕಡೆಯಿಂದ ಹೋಗಿ. ಪ್ಲೀಸ್ ಆ ಕಡೆ ಹೋಗಿ. ತುಳಿಬೇಡಿ ಪ್ಲೀಸ್. ಅಮ್ಮ ಭಾಗ್ಯ, ಮಾವ ನೀವ್ ಬಂದ್ರ? ಅವ್ರು ಹೇಗಿದ್ದಾರೆ ಅಂತ ನೋಡಿದ್ರ?